ಪ್ರಿಯ ವೀಕ್ಷಕರೇ, ಎಲ್ರಿಗೂ ಏನ್ರಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಇವತ್ತು ವಿಜಯಪುರ ಜಿಲ್ಲೆಯ ಸಿದ್ದೇಶ್ವರ ಸ್ವಾಮಿ ದೇವಾಲಯ. ಸಿದ್ದರಾಮೇಶ್ವರ ಸ್ವಾಮಿಯವ್ರನ್ನ ಇಲ್ಲಿ ಸಿದ್ದೇಶ್ವರ ಅಂತ ಕೂಡ ಕರೀತಾರೆ. ಈ ದೇವಾಲಯ ವಿಜಯಪುರ ಸಿಟಿ ಒಳಗಡೆನೇ ಇದೆ. ನೀವು ಲೊಕೇಶನ್ ಹಾಕ್ಕೊಂಡ್ರೆ ಈಸಿಯಾಗಿ ನೀವು ಈ ಜಾಗ ತಲುಪ್ತೀರಾ. ಒಳ್ಳೆ ನೋಡೋಕ್ಕೆ ಕೋಟೆ ಥರ ಅಂತ ಕಾಣುವಂಥ ದೇವಸ್ಥಾನ, ವಿಶೇಷವಾದ ದೇವಸ್ಥಾನ ಇದು. ನೀವು ಗಮನಿಸ್ಬೋದು, ಇಲ್ಲಿ ಮೇನ್ ರೋಡ್ ಇದೆ. ಮೇನ್ ರೋಡಿಗೆ ಹತ್ತಿರವಾಗೇ ಇದೆ ತುಂಬ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ನೀವು ದೇವಸ್ಥಾನ ಪ್ರವೇಶಿಸಿದ ನಂತರ ನಿಮಗೆ ಒಂದು ವಿಶಾಲವಾದ ಆವರಣ ಕಾಣಿಸ್ತದೆ. ಅಲ್ಲಿ ಸಿದ್ದರಾಮೇಶ್ವರರ ಫೋಟೋಗಳಿದೆ. ಇದೊಂಥರ ಸಿದ್ದರಾಮೇಶ್ವರ ಜೀವನ ಚರಿತ್ರೆ ಅಂತಲೇ ಹೇಳ್ಬೋದು. ಸಿದ್ದರಾಮೇಶ್ವರ ಸನ್ಯಾಸ ಯೋಗದಲ್ಲಿರೋದು, ಪ್ರವಚನ ನೀಡ್ತಿರೋದು, ಸಿದ್ದರಾಮರು ಕಾಯಕನಿಷ್ಠೆಯಲ್ಲಿ ಇರುವಂಥ ಹಲವಾರು ಇದೇ ರೀತಿಯ ಚಿತ್ರಗಳನ್ನು ನೀವು ದೇವಸ್ಥಾನದ ಆವರಣದಲ್ಲಿ ಗಮನಿಸ್ಬೋದು. ಈ ಎಲ್ಲ ಚಿತ್ರಗಳನ್ನು ಗಮನಿಸೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ, ಆದರೆ ಈ ಎಲ್ಲ ಚಿತ್ರಗಳು ವಿಶೇಷವಾಗಿದೆ. ನೀವು ಈ ದೇವಸ್ಥಾನಕ್ಕೆ ಖಂಡಿತ ಹೋದಾಗ ಆ ಎಲ್ಲ ಚಿತ್ರಗಳನ್ನು ನೋಡ್ಕೊಂಬನ್ನಿ. ಈಗ ನೀವು ಗಮನಿಸ್ತಾ ಇರೋದು ಸಿದ್ದರಾಮೇಶ್ವರರ ಗದಿಗೆ. ಇಲ್ಲಿ ನೋಡ್ಬೋದು, ಸಿದ್ದರಾಮರಿಗೆ ಅಭಿಮುಖವಾಗಿ ನಂದಿಯ ವಿಗ್ರಹ ಇದೆ ಮತ್ತು ಸಿದ್ದರಾಮೇಶ್ವರರ ವಿಗ್ರಹ ಕೂಡ ನೀವು ಗಮನಿಸ್ಬೋದು. ಶ್ರೀ ಸ್ವಾಮಿಯವರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಗಳನ್ನು ನಡೆಸುತ್ತಾರೆ. ಇದು ಸುಮಾರು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಯಾವಾಗ ಬೇಕಾದರೂ ಹೋಗಿ ಶ್ರೀ ಸ್ವಾಮಿಯವರ ದರ್ಶನ ಪಡಿಬೋದು. ಈಗ ನೀವು ಗಮನಿಸ್ತಿರುವಂಥದ್ದು ಸಿದ್ದರಾಮೇಶ್ವರ ಉತ್ಸವ ಮೂರ್ತಿ. ಯಾವಾಗ ಜಾತ್ರೆ ನಡೆಯುತ್ತೋ ಆವಾಗ ಈ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮಾಡ್ತಾರೆ. ವ್ಯಾಪಾರಸ್ಥರು ಬರ್ತಿದ್ದಾರೆ. ಈ ಸೋಲಾಪುರ ಒಳಗೆ ಏನೈತಪ್ಪ ಅಂತಂದ್ರೆ, ದಿನನಿತ್ಯ ವ್ಯಾಪಾರಗಳು ಏನೋ ಒಂದು ಕೆಲಸಕ್ಕೆ ಹೋಗಬೇಕಾದ್ರೆ ಸಿದ್ದರಾಮೇಶ್ವರ ದರ್ಶನ ಮಾಡಿಕೊಂಡು ಹೋಗ್ತಾರೆ. ಆ ರೀತಿ ಹೋಗುವಂತಹ ಸಂದರ್ಭದೊಳಗೆ ಅಲ್ಲಿಂದ ಬಂದಿರತಕ್ಕಂಥ ವ್ಯಾಪಾರಸ್ಥರು ನಾವು ಸಿದ್ದೇಶ್ವರನ ದರ್ಶನ ಮಾಡ್ಕೋಬೇಕಂತ ವಿಚಾರ ಮಾಡಿ ಒಂದು ದೇವಸ್ಥಾನವನ್ನು ಮಾಡ್ತಾರೆ. ಇಲ್ಲಿ ಹಿಂದುಗಡೆ ಮಾಡಿದಂಥ ಸಂದರ್ಭದೊಳಗೆ ಎಲ್ಲರೂ ಜನರು ಬರೋದು ಹೋಗೋದು ಮಾಡುವಂಥ ಸಂದರ್ಭದೊಳಗೆ ಈ ಭೂಮಿ ಒಳಗೆ ಒಂದು ಲಿಂಗ ಸಿಗಿದ್ರು. ಆ ಲಿಂಗದ ಪ್ರೇರಣೆ ಒಂದು ಹೊಂದಿರತಕ್ಕಂಥದ್ದು ಮತ್ತು ಎಲ್ಲರೂ ವಿಚಾರ ಮಾಡಿ ಇವರು ಸಿದ್ದೇಶ್ವರರ ಅಂತೇಳಿ ಸೊಲ್ಲಾಪುರದ ಸಿದ್ದೇಶ್ವರನನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಸಿದ್ದರಾಮೇಶ್ವರರ ಅವರ ಪ್ರತೀಕವಾಗಿ ಅದು ಕತ್ರು ಗದ್ದುಗೆ ಇದನ್ನು ಭಕ್ತರು ಮಾಡಿರ್ತಾರೆ. ಇದು ಎಷ್ಟನೇ ಶತಮಾನ? ಇದು 126 ವರ್ಷಗಳ ರನ್ನಿಂಗ್ ರೇಸ್. 126 ವರ್ಷ, 126 ವರ್ಷ ಅಂದರೆ ಅಷ್ಟು ಹಳೆಯದಾಗಿರ್ತಕ್ಕಂಥ ದೇವಸ್ಥಾನ. ಆಡು ಭಾಷೆ ಹೆಂಗಪ್ಪ ಅಂತ ನೋಡ್ರಿ, ನಾವು ಹೆಂಗೆ ಅಮಾವಾಸ್ಯೆಗಳನ್ನು ಹೆಂಗೆ ಲೆಕ್ಕ ಹಿಡಿದ ತಿಂಗಳನ್ನು ಕಡಿತೀವಿ, ಹಂಗೆ ಬಾದಾಮಿ ಬತ್ತಪ್ಪ, ಬಾದಾಮಿ ಅಮಾವಾಸ್ಯೆ ಬತ್ತು. ಈಗ ಬನಶಂಕರಿ ಜಾತ್ರೆ ಅಂತ ಕರೀತಾರೆ. ಹಂಗೆ ಸಂಕ್ರಮಣ ಬತ್ತಪ್ಪ ಅಂತಂದ್ರೆ ಬಿಜಾಪುರ ಸಿದ್ದರಾಮೇಶ್ವರ ಜಾತ್ರೆ ಅಂತ ಕರೀತಾರೆ. ಅಷ್ಟು ದೊಡ್ಡ ಪ್ರಮಾಣದೊಳಗೆ ಹಾಕ್ಸುವಂಥ ಜಾತ್ರೆ, ದನದ ಜಾತ್ರೆ ಆಗಿರ್ತದ್ರಿ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನಂದಿಕೋಲು, ಅಖಂಡವಾಗಿರ್ತಕ್ಕಂತಹ ನಂದಿಕೋಲು ಮತ್ತು ಪಡಿ ನಂದಿಕೋಲ ಎಲ್ಲ ವಿಜೃಂಭಣೆ 5 ದಿವಸಗಳ ಕಾಲ ಇರ್ತೈತಿ. ಮತ್ತೇನಪ್ಪ ಅಂತಂದ್ರೆ ಲಕ್ಷೋಪಲಕ್ಷ ಜನ 1 ತಿಂಗಳ ಕಾಲ. ಮತ್ತು ಇನ್ನೊಂದು ಏನೈತಂದ್ರೆ ರೀ, ಇಲ್ಲಿ ನಮ್ಮಲ್ಲಿ ನಾವು ನಂದಿಕೋಲೆ ಅಂತ ತೆಗೆದಿರ್ತೀವಲ್ರಿ, ಆ ಸಂದರ್ಭದೊಳಗೆ ಬಂದ ಬಾಸಿಂಗವನ್ನು ಕಟ್ತಾರೆ. ಬಾಸಿಂಗ ಕಟ್ಟಿರ್ತಕ್ಕಂತಹ ಪ್ರತಿಯೊಂದು ಜನರು ಹೇಳುವಂಥ ಮಾತೇನಪ್ಪ ಅಂತಂದ್ರೆ, ಈ ವರ್ಷದೊಳಗೆ ನಮಗೆ ಕಲ್ಯಾಣ ಆಗೈತಿ ಅಂತ ಹೇಳಿ ಇವತ್ತಿಗಾದ್ರೂ ನಡ್ಕೊಂಡು ಬರ್ತಕ್ಕಂತಹ ಒಂದು ಅಂದರೆ ಸಂಕ್ರಾಂತಿಲಿ ವಿಶೇಷವಾಗಿ ಜಾತ್ರೆ ನಡೆಯುತ್ತೆ. ಸಂಕ್ರಮಣದೊಳಗೆ ಭಾಳ ಅಂದರೆ ನಿಮ್ಗೆ ಹೇಳಿದೆನಲ್ರಿ, ಈಗ ಭಾರತ ಹುಣ್ಣಿ ಬತ್ತಂತಂದ್ರೆ ಈ ದೇವಿ ಜಾತ್ರೆ ಅಂತೇಳಿ ಹೆಂಗೆ ಆ ಹುಣ್ಣಿಗೆ 1 ವರ್ಷ ಹೆಂಗೆ ಕಲ್ಪಿಸ್ಕೊಂಡು ಮಾತಾಡ್ತಾರೆ, ಹಂಗೆ ಸಂಕ್ರಮಣ ಬತ್ತಂದ್ರೆ ಬಿಜಾಪುರ ಸಿದ್ದೇಶ್ವರ ಜಾತ್ರೆ ಅಂತೇಳಿ ಅನ್ನತಕ್ಕಂಥ ಒಂದು ಆಡು ಭಾಷೆ. ಅಷ್ಟು ದೊಡ್ಡದಾಗಿ ನಡೆಯುವಂತಹ ಜಾತ್ರೆ.
ಏನೇನು ಉತ್ಸವ ಇರುತ್ತೆ? ತೇರಿಲ್ರಿ, ನಂದಿಕೋಲು ಉತ್ಸವ, ಮತ್ತು ಪಾಲ್ಕಿ ಉತ್ಸವ, ಉತ್ಸವ ಮೂರ್ತಿ ಉತ್ಸವ, ಹಾಂ ಹಾಂ ಮತ್ತು ಉತ್ಸವ ಮೂರ್ತಿ ಬೇರೆ ಇದೆ, ಅದೇ ಉತ್ಸವ ಮೂರ್ತಿ ಅದು ಹೊರಗೆ ಹೋಗ್ತದೆ. ಹಾಂ ಹಾಂ ಅದು ಮಾರ್ಕೆಟ್ನಾಗ ಎಲ್ಲರ ಮನೆಗೂ ಹೋಗಿ ಬರ್ತೈತಿ. ಮತ್ತು ಪಾಲ್ಕಿ ಇರ್ತೈತಿ. ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ರೀ, ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಇನ್ನೊಂದು ಇದು ಏನಂತಂದ್ರೆ 5 ದಿವಸದೊಳಗೆ ನಾವು ಪಡಿ ನಂದಿಕೋಲೊಳಗೆ ಸಿದ್ದರಾಮೇಶ್ವರರ ಮೂರ್ತಿಯನ್ನು ಇಡ್ತೀವಿ. ಆ ಮೂರ್ತಿಯನ್ನು ಇಟ್ಟಾಗ ಸಿದ್ದರಾಮೇಶ್ವರ ಆ ಮೂರ್ತಿಯೊಳಗೆ ಆವಾಹನೆಯಾಗಿ ಊರನ್ನ ಸುತ್ತುತ್ತಾರೆ ಅನ್ನತಕ್ಕಂಥದ್ದು ಭಕ್ತರ ಮನೆಗೆ ಹೋಗಿ ಆಶೀರ್ವಾದ. ಸಿದ್ದರಾಮರ ದೇವಸ್ಥಾನದ ಪಕ್ಕದಲ್ಲೇ ಸಿದ್ಧಸಿರಿ ಅಂತ ಬ್ಯಾಂಕ್ ಕೂಡ ಇದೆ. ಅದು 365 ದಿವಸ 24 ಗಂಟೆಗಳ ಕಾಲ ಯಾವುದೇ ರಜೆ ಇಲ್ಲದಲೇ ವರ್ಕ್ ಮಾಡ್ತಾ ಇದೆ. ಇದೊಂದು ವಿಶೇಷವಾದ ಬ್ಯಾಂಕ್ ಅಂತ ಕೂಡ ಹೇಳ್ಬೋದು. ನೋಡಿದರಲ್ಲ ಪ್ರಿಯ ವೀಕ್ಷಕರೇ, ಎಷ್ಟೊಂದು ವಿಶಾಲವಾದ ಕೋಟೆ ರೀತಿಯಲ್ಲಿರುವಂಥ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ಕೊಂಬಂದ್ವಿ. ಎಷ್ಟು ಸಾಧ್ಯನೋ ಅಷ್ಟು ಮಾಹಿತಿನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಬರ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡ್ತೀರಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸರ್ವರಿಗೂ ಶುಭ ದಿನ.